ನಮಸ್ಕಾರ ವೀಕ್ಷಕರೇ, ಶೋಧ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಕೊಳಕು ಮಂಡಲ. ಕೊಳಕು ಮಂಡಲ ಅಂದರೆ ಹಳ್ಳಿ ಕಡೆ ತುಂಬ ಜಮೀನುಗಳಲ್ಲಿ ಇದರಲ್ಲಿ ಜಾಸ್ತಿ ಕಾಣಕ್ಕೆ ಸಿಗುತ್ತೆ. ಈ ಸಿಟಿಗಳ ಕಡೆನೂ ಕಾಣ್ಬೋದು, ಆದರೆ ಹಳ್ಳಿಗಳ ಕಡೆ ರೈತರು ಕೆಲಸ ಮಾಡುವಾಗ ಹೊಲಗಳಲ್ಲಿ ಕಲ್ಲುಗಳ ಮಧ್ಯೆ ಇಲ್ಲಿ ಜಾಸ್ತಿ ಇರುತ್ತೆ. ಈ ಹಾವಿಂದ ಸಾಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಇದರಲ್ಲಿ 80% ಸಾವುಗಳಿಗೆ ಈ ಕೊಳಕುಮಂಡಲ ಹಾವೇ ಕಾರಣ ಆಗಿರುತ್ತದೆ. ನಾಗರ ಹಾವಿಗಿಂತಲೂ ಹೆಚ್ಚು ಕ್ರೂರ. ಆಮೇಲೆ ಇದನ್ನು ಕಣ್ಣಿಟ್ಟರೆ ಕ್ಷಣಾರ್ಧದಲ್ಲಿ ದಾಳಿ ಮಾಡುವ ಈ ಸೈಲೆಂಟ್ ಕಿಲ್ಲರು ಈ ಕೊಳಕುಮಂಡಲ ಆಗಿರುತ್ತೆ. ನಮ್ಮ ಶೋಧ ಯೂಟ್ಯೂಬ್ ಚಾನಲಲ್ಲಿ ಈ ಭಯಾನಕ ಹಾವಿನ ಸುತ್ತ ಅಡಗಿರುವ ರಹಸ್ಯಗಳು, ಅದರ ವಿಷದ ತೀವ್ರತೆ ಮತ್ತು ಅದರಿಂದ ಹೇಗೆ ಬದುಕುಳಿಯೋದು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಶೋಧ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಈ ಕೊಳಕಮಂಡಲ ಹಾವಿನ ಮೇಲೆ ಕಂದು ಅಥವಾ ಬೂದು ಬಣ್ಣದ ಚೈನ್ ಮಾದರಿಯ ವೃತ್ತಾಕಾರದ ಚುಕ್ಕೆಗಳಿರ್ತವೆ. ನೋಡುವುದಕ್ಕೆ ಇದು ಹೆಬ್ಬಾವಿನ ಮರಿಯಂತೆ ಕಾಣುವುದರಿಂದ ಜನ ಇದಕ್ಕಿಂತ ಮೋಸ ಹೋಗ್ತಾರೆ, ಇದು ಹೆಬ್ಬಾವು ಅನ್ಕೋತಾರೆ. ಇದರ ತಲೆ ತ್ರಿಕೋಣಾಕಾರದಲ್ಲಿರುತ್ತದೆ ಮತ್ತು ಕಣ್ಣಿನ ಪಾಪೆಗಳು ಬೆಕ್ಕಿನ ಕಣ್ಣಿನಂತೆ ಲಂಬವಾಗಿರುತ್ತವೆ. ಗಾತ್ರದಲ್ಲಿ ಸಾಮಾನ್ಯವಾಗಿ 3ರಿಂದ 5 ಅಡಿಯವರೆಗೆ ಕೂಡ ಬೆಳೆಯುತ್ತದೆ. ಕೊಳಕುಮಂಡಲ ಹಾವಿನ ಅತ್ಯಂತ ದೊಡ್ಡ ಗುರುತೆಂದರೆ ಅದು ಮಾಡುವ ಶಬ್ದ. ಅದಕ್ಕೆ ತೊಂದರೆಯಾದಾಗ ಅಥವಾ ಕೋಪ ಬಂದಾಗ ತನ್ನ ಶ್ವಾಸಕೋಶದಿಂದ ಜೋರಾಗಿ ಗಾಳಿಯನ್ನು ಹೊರಹಾಕುತ್ತದೆ. ಈ ಶಬ್ದ ಹೇಗಿರುತ್ತೆ ಅಂದರೆ, ಮನೆಯಲ್ಲಿ ಪ್ರೆಷರ್ ಕುಕ್ಕರು ವಿಷಲ್ ಕೂಗಿದಾಗ ಹೇಗೆ ಕೇಳಿಸುತ್ತೋ ಅಷ್ಟು ಜೋರಾಗಿ ಕೇಳಿಸ್ತದೆ. ಬೇರೆ ಯಾವುದೇ ಹಾವು ಕೂಡ ಇಷ್ಟೊಂದು ಜೋರಾಗಿ ಶಬ್ದ ಮಾಡುವುದಿಲ್ಲ. ಇದು ತುಂಬ ಮಂದಗತಿಯ ಹಾವು ಎಂದು ಜನರು ಭಾವಿಸ್ತಾರೆ. ಆದರೆ ದಾಳಿ ಮಾಡುವಾಗ ಇದರ ವೇಗವನ್ನು ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯೋದ್ರೊಳಗೆ ಗ್ರಹಿಸಲು ಸಾಧ್ಯವಿಲ್ಲ. ಇದು ತನ್ನ ದೇಹವನ್ನು ಸ್ಪ್ರಿಂಗ್ನಂತೆ ಸುರುಳಿಯಂತೆ ಸುತ್ತಿಕೊಂಡು ಒಮ್ಮೆಗೆ ಗಾಳಿಯಲ್ಲಿ ಜಿಗಿದು ಕಚ್ಚಬಲ್ಲದು. ನಾಗರ ಹಾವಿನ ವಿಷ ನರಮಂಡಲದ ಮೇಲೆ ದಾಳಿ ಮಾಡಿದರೆ, ಕೊಳಕು ಮಂಡಲದ ವಿಷ ರಕ್ತದ ಮೇಲೆ ದಾಳಿ ಮಾಡುತ್ತದೆ. ಇದು ಕಚ್ಚಿದ ತಕ್ಷಣ ರಕ್ತದಲ್ಲಿ ಸಣ್ಣ ಸಣ್ಣ ಗಡ್ಡೆಗಳು ಉಂಟಾಗುತ್ತವೆ. ದೇಹದ ಒಳಗಡೆಯೇ ರಕ್ತಸ್ರಾವ ಶುರುವಾಗುತ್ತದೆ. ಕಚ್ಚಿದ ಜಾಗ ವಿಪರೀತವಾಗಿ ಊದಿಕೊಂಡು ಮಾಂಸ ಕೊಳೆಯಲು ಆರಂಭವಾಗುತ್ತದೆ. ಸಕಾಲದಲ್ಲಿ ಇದಕ್ಕೆ ಚಿಕಿತ್ಸೆ ಕೊಡಿಸದಿದ್ದರೆ ಕಿಡ್ನಿ ವೈಫಲ್ಯದಿಂದ ಮನುಷ್ಯ ಸಾವನ್ನಪ್ಪುತ್ತಾನೆ. ಕೊಳಕು ಮಂಡಲ ಹೆಚ್ಚಾಗಿ ಗದ್ದೆಗಳು, ಕಲ್ಲು ರಾಶಿಗಳು ಮತ್ತು ಒಣ ಎಲೆಗಳ ನಡುವೆ ಅಡಗಿರುತ್ತವೆ. ಇದರ ಮುಖ್ಯ ಆಹಾರ ಇಲಿಗಳಾಗಿರ್ತವೆ. ಇದು ಹೊಲಗಳಲ್ಲಿ ಹೆಚ್ಚಾಗಿರುತ್ತದೆ. ಆದ್ದರಿಂದ ರೈತರು ಇದನ್ನು ಕಡಿತಕ್ಕೆ ಅತಿ ಹೆಚ್ಚು ಬಲಿಯಾಗ್ತಾರೆ. ಸ್ನೇಹಿತರೆ, ಕೊಳಕುಮಂಡಲ ಕಚ್ಚಿದಾಗ ಯಾವುದೇ ನಾಟಿ ಔಷಧ ಅಥವಾ ಮಂತ್ರತಂತ್ರಗಳ ಹಿಂದೆ ಬಿದ್ದು ಸಮಯ ಹಾಳು ಮಾಡಬೇಡಿ. ಇದಕ್ಕೆ ಇರುವ ಏಕೈಕ ಚಿಕಿತ್ಸೆ ಅಂದರೆ ಆ್ಯಂಟಿ ಸ್ನೇಕ್ ವೆನಮ್ ಇಂಜೆಕ್ಷನ್ ಮಾತ್ರ. ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತದೆ. ಪ್ರಕೃತಿಯ ಈ ಅದ್ಭುತ ಜೀವಿಯ ಬಗ್ಗೆ ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ರೋಚಕ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.